ಅಪ್ಪ ಅಂದರೆ ಆಕಾಶ, ಅಪ್ಪ ಅಂದರೆ ರಕ್ಷಾ ಕವಚ. ಅಷ್ಟೇ ಅಲ್ಲ, ಅಪ್ಪ ಅಂದರೆ ಕುಟುಂಬದ ಜವಾಬ್ದಾರಿ. ಎಲ್ಲರಿಗೂ ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳು. ನಾನು ನಿಮ್ಮ ಸ್ನೇಹಿತ ಸದಾಶಿವ ಮಾಡುವ ನಮಸ್ಕಾರಗಳು. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಪ್ಪನ ಹೃದಯ ವೈಶಾಲ್ಯತೆ, ಅಪ್ಪನ ಜವಾಬ್ದಾರಿ, ಅಪ್ಪನ ಕರ್ತವ್ಯಗಳು, ಅಪ್ಪ ನಮಗಾಗಿ ಮಾಡ್ತಕ್ಕಂಥ ತ್ಯಾಗ, ಪರಿಶ್ರಮಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಮೆಲುಕು ಹಾಕೋಣ ಅಂತಕ್ಕಂಥದ್ದು ನನ್ನ ವಿಚಾರ. ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಲು ತಮ್ಮಲ್ಲಿ ವಿನಂತಿ. ಅಪ್ಪ ಅಂದರೆ ಆಕಾಶ, ಅಪ್ಪ ಅಂದರೆ ಕುಟುಂಬದ ರಕ್ಷಾ ಕವಚ. ಅಷ್ಟೇ ಅಲ್ಲ, ಅಪ್ಪ ಅಂದರೆ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಜೀವನದಲ್ಲಿ ತಾಯಿ ಪ್ರೀತಿಯನ್ನು ನಾವು ಭಾಳ ಸುಲಭವಾಗಿ ಗುರುತಿಸ್ತೀವಿ. ಆದರೆ ಅಪ್ಪನ ಪ್ರೀತಿ ಹಲವಾರು ಬಾರಿ ಮಾತಿನಲ್ಲಿ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ. ಅದು ಅವರ ತ್ಯಾಗದಲ್ಲಿ, ಕಷ್ಟದ ಬೆವರಿನಲ್ಲಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಅವರು ಮಾಡತಕ್ಕಂಥ ಪರಿಶ್ರಮ, ತ್ಯಾಗದಲ್ಲಿ ಅಡಗಿರ್ತದೆ. ಅಪ್ಪ ಅಂದರೆ ಎಷ್ಟು ವಿಶಾಲ ಅಂದರೆ ಅವನ ಹೃದಯ ಆಕಾಶಕ್ಕಿಂತಲೂ ಹೆಚ್ಚು ಅಂತಕ್ಕಂಥದ್ದು ಕವಿ ಪುಂಗವರ ಅಭಿಪ್ರಾಯ ಕೂಡ. ಮಕ್ಕಳ ಕನಸುಗಳಿಗೆ ರೆಕ್ಕೆ ಕೊಡುವವನು ಅಪ್ಪ. ತಾನು ಎಷ್ಟೇ ಕಷ್ಟ ಅನುಭವಿಸಿದರೂ ಮಕ್ಕಳ ಆಸೆಗಳನ್ನು ಈಡೇರಿಸಲು ಹಗಲಿರುಳು ಶ್ರಮಿಸುವವನು ಅಪ್ಪ. ಮಗ ಅಥವಾ ಮಗಳು ಒಳ್ಳೆಯ ಶಿಕ್ಷಣ ಪಡಿಬೇಕು, ಉತ್ತಮ ಜೀವನ ಕಟ್ಕೋಬೇಕು ಅಂತಕ್ಕಂಥ ಕನಸನ್ನು ಮೊದಲು ಕಾಣುವವನೇ ಅಪ್ಪ. ಅವರು ಕೆಲವು ತಮ್ಮ ಆಸೆಗಳನ್ನು ತ್ಯಜಿಸ್ತಾರೆ. ತಮಗಾಗಿ ಹೊಸ ಬಟ್ಟೆ ಖರೀದಿಸೋದನ್ನು ಕೂಡ ಮುಂದೂಡ್ತಾರೆ. ತಮ್ಮ ಸೌಕರ್ಯಗಳನ್ನು ಬಿಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ಹಗಲಿರುಳು ದುಡಿತಾರೆ, ಶ್ರಮಿಸ್ತಾರೆ. ಆ ಕಾರಣಕ್ಕೆ ಅಪ್ಪನನ್ನು ಆಕಾಶಕ್ಕಾಗಿ ಹೋಲಿಸಲಾಗ್ತದೆ. ಏಕೆಂದರೆ ಆಕಾಶದಂತೆ ಅವರು ನಮ್ಮ ಮೇಲೆ ಸದಾ ನೆರಳಾಗಿ ನಮ್ಮನ್ನು ರಕ್ಷಿಸ್ತಾರೆ ಅಂತಕ್ಕಂಥದ್ದು. ಅಪ್ಪ ಕೇವಲ ನೆರಳಾಗಿ ಇರದೆ, ಅಪ್ಪ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ರಕ್ಷಾ ಕವಚದಂತೆ. ಅಂದರೆ ನನ್ನ ಕುಟುಂಬದ ಪ್ರತಿಯೊಬ್ಬರಿಗೂ, ಹೆಂಡತಿ ಮಕ್ಕಳಿಗೆ ಅವರ ಕೂದಲೆಳೆಗೆ ಧಕ್ಕೆ ಆಗದಂತೆ ಅವ್ರನ್ನ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಶಪಥವನ್ನು, ಸಂಕಲ್ಪವನ್ನು ಮಾಡಿರ್ತಕ್ಕಂಥ ತಂದೆ. ಆಕಸ್ಮಿಕವಾಗಿ ತನಗೇನಾದರೂ ತೊಂದರೆಯಾಗಿ ಅಗಲುವಂಥ ಸಂದರ್ಭ ಬಂದಾಗ ನನ್ನ ಕುಟುಂಬ ಬೀದಿ ಪಾಲಾಗಬಾರ್ದು ಅಂತಕ್ಕಂಥ ಒಂದಿಷ್ಟು ಮುಂದಾಲೋಚನೆ, ಜವಾಬ್ದಾರಿಗಳು ಕೂಡ ಒಳ್ಳೆಯ ಅಪ್ಪ, ಜವಾಬ್ದಾರಿ ಅಪ್ಪ, ಶಾಣೆ ಅಪ್ಪ ಅವನ್ನ ಮೊದಲಿಂದಲೇ ಯೋಚನೆಯಿಂದ ಹಂತ ಹಂತವಾಗಿ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಆ ಜವಾಬ್ದಾರಿ ಅಪ್ಪನ ಮದುವೆಯಾದ ದಿನದಿಂದಲೇ ಅವನ ಹೆಗಲ ಮೇಲೆ ಬಂದಿರುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಗಮನಿಸಬೇಕಾದದ್ದು. ಮಕ್ಕಳ ಶಿಕ್ಷಣ, ಆರೋಗ್ಯ, ಮನೆ ಖರ್ಚು, ಭವಿಷ್ಯದ ಯೋಜನೆ, ಮದುವೆ, ಆರ್ಥಿಕ ಭದ್ರತೆ, ಹೀಗೆ ಅನೇಕ ಜವಾಬ್ದಾರಿಗಳನ್ನು ಹೊತ್ತು ಸಾಗುವವನು ಅಪ್ಪ. ತಮ್ಮ ಆರೋಗ್ಯದ ಬಗ್ಗೆ ಯೋಚಿಸುವುದಕ್ಕಿಂತ ಕುಟುಂಬದ ಬಗ್ಗೆನೇ ಹೆಚ್ಚು ಯೋಚಿಸ್ತಾರೆ. ರಾತ್ರಿ ನಿದ್ರೆ ಬಾರದಿದ್ದರೂ ಮನಸ್ಸಿನಲ್ಲಿ ಸಾವಿರ ಚಿಂತೆಗಳು ಇದ್ದರೂ ಕೂಡ ಬೆಳಿಗ್ಗೆ ಮುಖದಲ್ಲಿ ನಗು ಇಟ್ಕೊಂಡು ಕುಟುಂಬಕ್ಕಾಗಿ ದುಡಿಯಲು ಹೊರಡುವವನು ಅಪ್ಪ. ಅವರ ಈ ಜವಾಬ್ದಾರಿಯ ಮನೋಭಾವವೇ ಒಂದು ಕುಟುಂಬವನ್ನು ಗಟ್ಟಿಯಾಗಿ ನಿಲ್ಲಿಸ್ತದೆ ಅಂತಕ್ಕಂಥದ್ದು ನಾವು ಅರ್ಥಕೊಳ್ಬೇಕು. ಅಪ್ಪನ ತ್ಯಾಗ ಭಾಳ ದೊಡ್ಡದು. ನಾವು ಕೇಳಿದ ವಸ್ತುಗಳು, ಪಡೆದ ಶಿಕ್ಷಣ, ಅನುಭವಿಸುತ್ತಿರುವ ಸೌಕರ್ಯಗಳ ಹಿಂದೆ ಅಪ್ಪನ ಪರಿಶ್ರಮ ಮತ್ತು ತ್ಯಾಗ ಅಡಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ
ನೆನಪಿಡಬೇಕು. ಅಪ್ಪನ ಪ್ರೀತಿ ಕೆಲವೊಮ್ಮೆ ಮೌನವಾಗಿರುತ್ತದೆ, ಆದರೆ ಅದು ಅತ್ಯಂತ ನಿಸ್ವಾರ್ಥದ ಪ್ರೀತಿ. ನಮ್ಮ ಬದುಕಿಗೆ ಗಟ್ಟಿಯಾಗಿ ಹಿಮಾಲಯದಂತೆ ಗಟ್ಟಿಯಾಗಿ ನಮ್ಮನ್ನು ರಕ್ಷಿಸ್ತಕ್ಕಂಥ ಧೈರ್ಯದ ಶಕ್ತಿ ಅದು. ಅವರು ನಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡ್ತಾರೆ, ನಮ್ಮ ಸೋಲಿನಲ್ಲಿ ಧೈರ್ಯ ತುಂಬ್ತಾರೆ. ನಾವೆಷ್ಟೇ ದೊಡ್ಡವರಾದರೂ ಅವ್ರ ಕಣ್ಣಲ್ಲಿ ನಾವು ಸದಾ ಮಕ್ಕಳೇ ಆಗಿರಬೇಕು ಅಂತಕ್ಕಂಥದ್ದು. ಒಬ್ಬ ಜವಾಬ್ದಾರಿಯುತ ತಂದೆ ಆರ್ಥಿಕ ಭದ್ರತೆಯ ಜವಾಬ್ದಾರಿಯನ್ನು ಹೇಗೆ ಹೊರ್ತಾರೆ ಅಂತಕ್ಕಂಥದ್ದನ್ನು ಕೂಡ ಇವತ್ತಿನ ಸ್ಮಾರ್ಟ್ ಅಪ್ಪಂದಿರು, ರೆಸ್ಪಾನ್ಸಿಬಲ್ ಫಾದರ್ಸ್ ಏನಿರ್ತಾರೋ, ಒಬ್ಬ ಒಳ್ಳೆಯ ಅಪ್ಪ ಕೇವಲ ಇಂದಿನ ಬದುಕಿನ ಬಗ್ಗೆ ಮಾತ್ರ ಯೋಚಿಸೋದಿಲ್ಲ, ತನ್ನ ಕುಟುಂಬದ ಭವಿಷ್ಯದ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸ್ತಿರ್ತಾನೆ. ಅನಿರೀಕ್ಷಿತ ಸಂದರ್ಭದಲ್ಲಿ ಕುಟುಂಬ ಕಷ್ಟಪಡಬಾರ್ದು ಎಂಬ ಕಾರಣಕ್ಕೆ ಹಲವು ಉಳಿತಾಯ ಯೋಜನೆಗಳನ್ನು, ಹೂಡಿಕೆಗಳನ್ನು, ಅದರಲ್ಲೂ ಜೀವ ವಿಮೆ ಮತ್ತು ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಈ ರೀತಿ ನಾನಾ ಥರದ ಯೋಜನೆಗಳನ್ನು ತನ್ನ ಮೇಲೆ, ತನ್ನ ಕುಟುಂಬದ ಸದಸ್ಯರ ಮೇಲೆ ಮಾಡಿ, ಆಕಸ್ಮಿಕವಾಗಿ ಏನಾದರೂ ಕೆಟ್ಟ ಸಂದರ್ಭದೊಳಗೆ ತಾನು ಕುಟುಂಬವನ್ನು ಅಗಲಬೇಕಾದಂಥ ಅನಿವಾರ್ಯತೆ ಬಂದಾಗ, ಸಾವು ನೋವು ಸಂಭವಿಸಿದಾಗ ನನ್ನ ಕುಟುಂಬ ಬೀದಿ ಪಾಲಾಗಬಾರ್ದು ಅಂತಕ್ಕಂಥ ಒಂದು ಮುಂದಾಲೋಚನೆಯಿಂದ ಸಾಕಷ್ಟು ಯೋಜನೆಗಳನ್ನು ತೆಗೆದುಕೊಂಡು ಕುಟುಂಬದ ಆರ್ಥಿಕ ಭದ್ರತೆಯ ಜವಾಬ್ದಾರಿಯನ್ನು ಒಬ್ಬ ತಂದೆ ಯೋಚಿಸಬೇಕು ಅಂತಕ್ಕಂಥದ್ದು ಕೂಡ ಒಬ್ಬ ಜವಾಬ್ದಾರಿ ತಂದೆಯ ಕರ್ತವ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗೆಳೆಯರೇ, ಅಪ್ಪ ಅಂದರೆ ಕೇವಲ ಒಂದು ಪದವಲ್ಲ. ಅಪ್ಪ ಅಂದರೆ ಆಕಾಶದಷ್ಟು ವಿಶಾಲವಾದ ಹೃದಯ. ಅಪ್ಪ ಅಂದರೆ ಸಂಕಷ್ಟಗಳಿಂದ ಕಾಪಾಡುವ ರಕ್ಷಾ ಕವಚ. ಅಪ್ಪ ಅಂದರೆ ಕುಟುಂಬಕ್ಕಾಗಿ ಬದುಕುವ ಒಂದು ಜವಾಬ್ದಾರಿ ವ್ಯಕ್ತಿ, ಶಕ್ತಿ. ಅದೇ ರೀತಿಯಾಗಿ ಅಪ್ಪ ಅಂದರೆ ತ್ಯಾಗ, ಪರಿಶ್ರಮ, ಪ್ರೀತಿ, ಭದ್ರತೆಯ ಪ್ರತೀಕ ಆಗಿರ್ತಾನೆ. ಇಂದು ನಮ್ಮಪ್ಪ ನಮ್ಮ ಜೊತೆಯಲ್ಲಿದ್ದರೆ ಅವ್ರ ಬಳಿ ಒಂದು ಸಲ ಹೋಗಿ ಧನ್ಯವಾದಗಳು ಅಪ್ಪ ಎಂದು ಹೇಳಿ, ಅದು ಅವರಿಗೆ ಸಿಗುವ ದೊಡ್ಡ ಉಡುಗೊರೆ ಅಂತಕ್ಕಂಥದ್ದು ನನ್ನ ವಿಚಾರ. ಅಪ್ಪನ ಬೆವರಿನ ಹನಿಗಳೇ ಮಕ್ಕಳ ಭವಿಷ್ಯದ ಅಡಿಪಾಯ ಅಂತಕ್ಕಂಥದ್ದು ಒಂದು ಸ್ಲೋಗನ್ನು. ಅಪ್ಪ ಸಾಯುವುದೇ ಕುಟುಂಬದ ದುರಂತವಲ್ಲ. ಅಪ್ಪ ಸಾಯುವುದೇ ಕುಟುಂಬದ ದೊಡ್ಡ ದುರಂತವಲ್ಲ. ಅಪ್ಪನ ಆದಾಯ ನಿಂತು ಹೋಗುವುದು ದೊಡ್ಡ ಆರ್ಥಿಕ ದುರಂತ ಅಂತಕ್ಕಂಥದ್ದನ್ನು ನಾವು ಮನದಟ್ಟು ಮಾಡಿಕೊಂಡು ಇವತ್ತಿನ ಕಾಲದ ಜವಾಬ್ದಾರಿಯುತ ಅಪ್ಪಂದಿರಿಗೆ ನಾನು ಕೊಡುವ ಸಲಹೆ, ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೇವಲ ಭಾವನಾತ್ಮಕವಾಗಿರ್ತಕ್ಕಂಥ ಸವಲತ್ತುಗಳನ್ನು, ಪ್ರೀತಿಯನ್ನು ತೋರಿಸುವುದಷ್ಟೇ ಅಲ್ಲದೇ ಅವರ ಭವಿಷ್ಯಕ್ಕಾಗಿ, ಅವರ ಶಿಕ್ಷಣಕ್ಕಾಗಿ, ಅವರ ಬದುಕನ್ನು ಹಸನಗೊಳಿಸಲು ಬಹಳ ದೀರ್ಘಾವಧಿಯ ಉಳಿತಾಯ ಯೋಜನೆಗಳನ್ನು, ಜೀವ ವಿಮೆಗಳನ್ನು ಮತ್ತು ಏನು ತನಗಾಗಿ, ತನ್ನ ಕುಟುಂಬಕ್ಕಾಗಿ ಗಳಿಸಿದ್ದೆಲ್ಲವನ್ನು ಕಳೆದು ಹೋಗುವಂಥ ಸಂದರ್ಭ ನಮ್ಮ ಇವತ್ತಿನ ವೈದ್ಯಕೀಯ ವೆಚ್ಚ ಭಾಳ ದುಬಾರಿಯಾಗಿರುವುದರಿಂದ ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ವಿಮೆಗಳನ್ನು ಪಡೆದುಕೊಂಡು ತಮ್ಮ ಕುಟುಂಬದ ಸಾಮಾಜಿಕ, ಆರ್ಥಿಕ ಮತ್ತು ಒಂದು ನೆಮ್ಮದಿಗಾಗಿ ಒಳ್ಳೆಯ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಇವತ್ತಿನ ಕಾಲದ ಅವಶ್ಯಕತೆ ಮತ್ತು ತಂದೆ ತಾಯಿಯರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರಿತು ನಾವು ಒಳ್ಳೆಯ
ಯೋಜನೆಗಳನ್ನು ರೂಪಿಸಿಕೊಳ್ಬೇಕು ಮಕ್ಕಳ ಭವಿಷ್ಯಕ್ಕಾಗಿ ಅಂದಾಗ ಅಪ್ಪನ ಬಗ್ಗೆ ಇಟ್ಟಿರ್ತಕ್ಕಂಥ ಕಲ್ಪನೆ, ಅಪ್ಪನ ಬಗ್ಗೆ ಇರತಕ್ಕಂಥ ಗೌರವ ಇನ್ನಷ್ಟು ಹೆಚ್ಚಾಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳನ್ನು ಹೇಳಿ ನನ್ನ ವಿಡಿಯೋವನ್ನು ಮುಗಿಸ್ತೇನೆ. ದಯವಿಟ್ಟು ಎಲ್ಲರೂ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಮ್ಮ ವಾಹಿನಿಗೆ ಚಂದಾದಾರ ಆಗುವ ಮೂಲಕ ನಮ್ಮನ್ನು ಬೆಂಬಲಿಸಬೇಕು ಅಂತಕ್ಕಂಥದ್ದು ನನ್ನ ವಿನಂತಿ. ನಮಸ್ಕಾರ.